ನಮಃ ಸರ್ವೇಭ್ಯಃ ನಿತ್ಯಂ ಏಕಂ ಸುಭಾಷಿತ ವಿಚಾರಧಾರೆಗೆ ಸ್ವಾಗತ ಬಯಸ್ತಾ ಸನಾತನ ಜೀವನ ಶೈಲಿ ಶರತ್ ಋತು ಈ 6 ಋತುಗಳಲ್ಲಿ ಶರದ್ ಋತು ಬಹಳ ವಿಶೇಷವಾಗಿರ್ತಕ್ಕಂಥದ್ದಾಗಿದೆ. ಮಧುಶ್ಚ ಮಾಧವಶ್ಚ ವಾಸಂತಿಕಾ ಋತು ಶುಕ್ರಶ್ಚ ಶುಚಿಶ್ಚ ಗ್ರೀಷ್ಮ ಋತು ನಭಶ್ಚ ನಭಸ್ಯಶ್ಚ ವಾರ್ಷಿಕಾ ಋತು ಇಷಶ್ಚೋರ್ಜಶ್ಚ ಶಾರದಾ ಋತು. ಮಧು ಸಿಹಿ ಹಾಗೂ ಜೇನುತುಪ್ಪ. ಈ ವಸಂತ ಋತುವಿನಲ್ಲಿ ಮಧುಶ್ಚ ಮಾಧವಶ್ಚ ವಾಸಂತಿಕ ಋತು. ವಸಂತಕಾಲ ಸಂಪ್ರಾಪ್ತವಾದಾಗ ಕೋಗಿಲೆಯ ಮಧುರವಾದ ಧ್ವನಿ, ಪ್ರಕೃತಿ ನಮ್ಮನ್ನು ಸಾಕ್ತಾ ಇರ್ತಕ್ಕಂಥದ್ದು, ನಾವು ಪ್ರಕೃತಿಯನ್ನು ಅವಲಂಬಿಸಿರುವಂತಹದ್ದು. ಗಣಾಧಿಪ ಗಣಾಧೀಶ ಗಣಪತಿ ತ್ವಂ ಭೂಮಿರಾಪೋ ಅನಲೋ ನಿಲೋ ನಭಃ ತುಂ ಚತ್ವಾರಿ ವಾಕ್ಪದಾನಿ. ಗಣಪತಿಯೂ ಕೂಡ ಪ್ರಕೃತಿ. ಈ 6 ಋತುವಿನಲ್ಲೂ ಕೂಡ ಒಂದೊಂದು ವಿಶೇಷತೆ. ಗ್ರೀಷ್ಮ ಋತು, ವಸಂತ ಗ್ರೀಷ್ಮ. ಶುಕ್ರಶ್ಚ ಶುಚಿಶ್ಚ ಗ್ರೀಷ್ಮ ಋತು. ಶುಕ್ರ ಅಂದರೆ ಬಿಳಿಯ ಬಣ್ಣ, ಶುಭವನ್ನು ನೀಡ್ತಕ್ಕಂಥದ್ದು, ಶುಭದ ಸಂಕೇತ. ಹೇಗೆ 7 ಬಣ್ಣ ಸೇರಿ ಬಿಳಿಯ ಬಣ್ಣವಾಯಿತು ಎಂಬತಕ್ಕಂಥ ನಾಣ್ಣುಡಿ ಇದೆ. ಈ ಬಿಳಿಯ ಬಣ್ಣದಲ್ಲಿ ಎಲ್ಲ ಬಣ್ಣವೂ ಕೂಡ ಅಳವಡಿಕವಾಗಿದೆ, ಹಾಸುಹೊಕ್ಕಾಗಿ ಇರುವಂತಹದ್ದು. ಶುಕ್ಲಶ್ಚ ಶುಚಿಶ್ಚ, ಶುಚಿ ಶುದ್ಧವಾಗಬೇಕು. ನಭಶ್ಚ ನಭಸ್ಯಶ್ಚ ವಾರ್ಷಿಕ ಋತು. ವರ್ಷ ಋತು ಅಂದರೆ ವರ್ಷಧಾರೆ, ಮಳೆ. ಕಾಲ ಕಾಲಕ್ಕೆ ಮಳೆ ಆಗಬೇಕು. ಇದು ಪ್ರಕೃತಿಯ ಒಂದು ನಿಯಮ. ಈ ವರ್ಷ ಋತುವಿನಲ್ಲಿ ಶುದ್ಧ, ನಮ್ಮ ಮನಸ್ಸು ಶುದ್ಧವಾಗಬೇಕು. ಹಾಗೆ ಜೊತೆಯಲ್ಲಿ ಶರೀರವೂ ಕೂಡ ಶುದ್ಧವಾಗಬೇಕು. ನವರಂಧ್ರ ಸಮನ್ವಿತ, 9 ರಂಧ್ರಗಳನ್ನು ಹೊಂದಿರತಕ್ಕಂಥ ಈ ಪುರುಷ ಶರೀರ, ಮನುಷ್ಯನ ಶರೀರ, ಪುರುಷ ಹಾಗೂ ಪ್ರಕೃತಿ. ಪುರುಷ ಸಹಸ್ರಶೀರ್ಷ ಪುರುಷ, ಆ ವಿರಾಟ್ ವಿಷ್ಣುವಿನ ಸ್ವರೂಪ. ಹಾಗೆ ಪ್ರಕೃತಿ ಎ ನೇಚರ್, ಎ ನ್ಯಾಚುರಲ್ ವೇ. ಪಂಚಭೂತಗಳು, ಪಂಚ ಇಂದ್ರಿಯಗಳು. ಪಂಚೇಂದ್ರಿಯ ಶುದ್ಧಿ ಆಗಬೇಕು. ತ್ವಕ್ ಚಕ್ಷು ಜಿಹ್ವಾ ಘ್ರಾಣ ನೇತ್ರ. ಪಂಚ ಜ್ಞಾನೇಂದ್ರಿಯ ಕೂಡ ಶುದ್ಧವಾಗಬೇಕು. ಮನೋ, ವಾಕ್, ಪಾಣಿ, ಪೃಷ್ಠ, ಉಪಸ್ಥ ಎಲ್ಲ ಶುದ್ಧವಾದ ಮೇಲೆ ಈ ಶರತ್ಕಾಲ ಅಂದರೆ ಬೆಳಕಿನ ಕಾಲ, ಕಾರ್ತಿಕ ಉತ್ಸವ
ದೀಪ ಆರಾಧನೆ. ಪ್ರಥಮಂ ಶೈಲಪುತ್ರೇತಿ ದ್ವಿತೀಯಂ ಬ್ರಹ್ಮಚಾರಿಣಿ ತೃತೀಯಂ ಚಂದ್ರಘಂಟೇತಿ ಕೂಷ್ಮಾಂಡೇತಿ ಚತುರ್ಥಕಂ ಪಂಚಮಂ ಸ್ಕಂದಮಾತೇತಿ ಷಷ್ಠಂ ಕಾತ್ಯಾಯನೀತಿ ಚ ಸಪ್ತಮಂ ಕಾಲರಾತ್ರಿಶ್ಚ ಮಹಾಗೌರೀತಿ ಚಾಷ್ಟಮಂ ನವಮಂ ಸಿದ್ಧಿದಾತ್ರಿ ಚ ನವದುರ್ಗಾ ಪ್ರಕೀರ್ತಿತಾ. ನೋಡಿ, ಈ ದೇವಿಯ 9 ರೂಪಗಳು ಆ ಕಾಲಕ್ಕೆ, ಸಮಯಕ್ಕೆ ಪ್ರಕೃತಿ ನೀಡ್ತಕ್ಕಂತಹ ಕೊಡುಗೆ. ಶೈಲಪುತ್ರಿ ಅಂದರೆ ಪರ್ವತರಾಜನ ಮಗಳು, ಪ್ರಥಮಂ ಶೈಲಪುತ್ರಿ. ಹಾಗೆ ದ್ವಿತೀಯಂ ಬ್ರಹ್ಮಚಾರಿಣಿ, ಬ್ರಹ್ಮತ್ವದ ಕಡೆಗೆ ವಿಶಾಲವಾಗಿರ್ತಕ್ಕಂತಹ ಮನೋಭಾವ, ಅದು ನಮ್ಮದಾಗಬೇಕು. ಸಂಕುಚಿತ ಮನೋಭಾವವನ್ನು ಬಿಟ್ಟುಬಿಡಬೇಕು. ಸಂಕುಚಿತ ಮನೋಭಾವ ವ್ಯಾವಹಾರಿಕವಾಗಿರ್ತಕ್ಕಂಥದ್ದು, ಜೀವನಕ್ಕೆ ಬೇಕಾಗಿರ್ತಕ್ಕಂಥದ್ದು. ಕಿಂಚಿಜ್ಞತ್ವ ವಿಶಿಷ್ಟ ಚೈತನ್ಯ, ಅದು ಚೈತನ್ಯ ಸ್ವರೂಪ. ಹಾಗೆ ಈ ಬ್ರಹ್ಮಸ್ವರೂಪ ಬೃಹತ್ ವಿಶಾಲವಾಗಿರ್ತಕ್ಕಂಥದ್ದು. ವಿಶಾಲವಾದ ಪೃಥ್ವಿ, ವಿಶಾಲವಾದ ನೀರು, ವಿಶಾಲವಾದ ಗಾಳಿ, ವಿಶಾಲವಾದ ಅವಕಾಶ, ಸ್ಥಳ, ವಿಶಾಲವಾಗಿರ್ತಕ್ಕಂತಹ ಬೆಂಕಿ ಹಾಗೂ ಕಾಲ, ಇವೆಲ್ಲದರಲ್ಲೂ ಕೂಡ ವಿಶಾಲತೆ ಮತ್ತು ಶುದ್ಧತೆ. ಬ್ರಹ್ಮಚಾರಿಣಿ ತೃತೀಯಂ ಚಂದ್ರಘಂಟ. ಇವಾಗ ಘಂಟ ನೋಡಿ, ಪೂಜೆಯ ಆರಂಭದಲ್ಲಿಯೇ ನಾದ ಶಬ್ದಮಯೀಂ ಘಂಟಾಂ ಸರ್ವ ವಿಘ್ನಾಪಹಾರಿಣೀಂ, ಎಲ್ಲ ವಿಘ್ನವನ್ನು ಕೂಡ ಹರಣ ಮಾಡ್ತಕ್ಕಂತಹ, ನಾಶ ಮಾಡ್ತಕ್ಕಂಥ ಶಕ್ತಿ ಘಂಟಾ ನಾದಕ್ಕೆ ಇರ್ತಕ್ಕಂಥದ್ದು. ಹಾಗಾಗಿ ಗಂಟೆಯ ಸ್ವರವನ್ನು ಆರಂಭದಲ್ಲೇ ಮಾಡ್ತೇವೆ. ಚಂದ್ರಘಂಟ. ಕೂಷ್ಮಾಂಡೇತಿ ಚತುರ್ಥಕಂ. ಕೂಷ್ಮಾಂಡೈರ್ಜುಹುಜಾತ್, ಯಜ್ಞದ ವಿಶೇಷತೆ. ಕೂಷ್ಮಾಂಡ ಯಾಗ ಅಂತ, ಯಜ್ಞಯಾಗದ ವಿಶೇಷತೆ ಇದೆ. ಹಾಗೆ ಕುಂಬಳಕಾಯಿ ಕದ್ದು ಅಂತ ಹೇಳ್ತೇವೆ, ಪಾಂಪ್ಕಿನ್. ಇದು ಕೂಡ ವಿಶಾಲವಾಗಿರ್ತಕ್ಕಂಥದ್ದು, ದೊಡ್ಡದಾಗಿರ್ತಕ್ಕಂಥದ್ದು. ಎಷ್ಟೇ ದೊಡ್ಡದಾಗಿದ್ದರೂ ಕೂಡ ಅದು ಅಷ್ಟೇ ಸಾಫ್ಟ್ನೆಸ್, ಮೃದುತ್ವವನ್ನು ಹೊಂದಿರತಕ್ಕಂಥದ್ದು ಕುಂಬಳಕಾಯಿ. ಅದನ್ನು ನಾವು ದೇವರ ಅಥವಾ ಭೂತಗಳ, ಪಂಚಭೂತಗಳ ಬಲಿಗೆ ಉಪಯೋಗಿಸ್ತಕ್ಕಂಥದ್ದು ಕೂಡ ನಮ್ಮ ಸಂಸ್ಕಾರದಲ್ಲಿ, ಶಾಸ್ತ್ರದಲ್ಲಿ ಉಲ್ಲೇಖಿತವಾಗಿರ್ತಕ್ಕಂಥದ್ದು. ಕೂಷ್ಮಾಂಡ ಚತುರ್ಥಕಂ. ಪಂಚಮಂ ಸ್ಕಂದ ಮಾತೇತಿ. 5ನೆಯ ದುರ್ಗೆಯ ಸ್ವರೂಪ ಸ್ಕಂದಮಾತ. ಸ್ಕಂದ ಗಜಾನನನ ಅಣ್ಣ. ಕಾರ್ತಿಕೇಯೋ ಮಹಾಸೇನಃ ಶರಜನ್ಮ ಷಡಾನನಃ. 6 ಮುಖವುಳ್ಳಂತಹವನು ಅಂತ. ಕಾರ್ತಿಕೇಯ ಜ್ಯೋತಿಸ್ವರೂಪ. ಶಬರಿಮಲೆ ಅಯ್ಯಪ್ಪ ಸ್ವಾಮಿ 48 ದಿನಗಳ ಕಾಲ ವ್ರತ. ಅಲ್ಲೂ ಶುದ್ಧತೆ, ಸ್ನಾನ, ಸಂಧ್ಯಾ, ಉಪಾಸನೆ, ಜಪ, ಭಜನೆ, ಕೀರ್ತನೆ. ಹಾಗೆ ಕ್ಷೇತ್ರ ದರ್ಶನ, ಶಬರಿಮಲೆಯ ದರ್ಶನ, ಮಕರ ಜ್ಯೋತಿ, ಅದನ್ನು ನೋಡ್ತಕ್ಕಂಥದ್ದು ಜ್ಯೋತಿಸ್ವರೂಪ. ಪಂಚಮಂ ಸ್ಕಂದ ಮಾತಾ. ಷಷ್ಠಂ ಕಾತ್ಯಾಯನಿ ಚ. 6ನೆಯ ಆ ದಿವ್ಯ ಶಕ್ತಿ, ಆದಿಶಕ್ತಿಯ ಒಂದು ಸ್ವರೂಪ ಕಾತ್ಯಾಯಿನಿ. ಕಾತ್ಯಾಯನಾಯ ವಿದ್ಮಹೆ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ಷಷ್ಠಂ ಕಾತ್ಯಾಯನೀತಿ ಚ. ಕತ್ ಅದು ಜ್ಞಾನ, ಜ್ಞಾನವನ್ನು ಹೊಂದಿರತಕ್ಕಂತಹ ಮಾತಾ ಸ್ವರೂಪ. ಸಪ್ತಮಂ ಕಾಳರಾತ್ರಿಶ್ಚ. 7ನೆಯ ದುರ್ಗೆ ಅವತಾರ ಕಾಳರಾತ್ರಿ.
ಕಾಳರಾತ್ರಿರ್ಮಹಾರಾತ್ರಿರ್ಮೋಹರಾತ್ರಿಶ್ಚ ದಾರುಣ ತ್ವಂ ಶ್ರೀ ತ್ವಮೀಶ್ವರಿ ತ್ವಂ ಹ್ರೀ ತ್ವಂ ಬುದ್ಧಿ ಬೋಧಲಕ್ಷಣ. ಎಷ್ಟು ವಿಶಾಲವಾಗಿರ್ತಕ್ಕಂತಹ ಅರ್ಥಗರ್ಭಿತವಾಗಿರ್ತಕ್ಕಂಥದ್ದು. ಕಾಳರಾತ್ರಿ, ಮಹಾರಾತ್ರಿ, ಮುಹೂರ್ತ, ಬ್ರಾಹ್ಮೀ ಮುಹೂರ್ತ ಅಂದರೆ ಸೃಷ್ಟಿಯ ಸಂಕೇತ, ಜ್ಞಾನದ ಸಂಕೇತ. ಸುಮಾರು 3:15 ಗಂಟೆ ಪ್ರಾತಃ ಕಾಲ, ಪ್ರಾತಃ ಸಂಧ್ಯಾ, ಅಲ್ಲಿಂದ 2:30-3:30 ಗಂಟೆಯ ತನಕ ಬ್ರಾಹ್ಮೀ ಮುಹೂರ್ತ ಇರ್ತದೆ. ಆ ಬ್ರಾಹ್ಮೀ ಮುಹೂರ್ತದಲ್ಲಿ ನಾವು ಎಚ್ಚರವಾಗಿರಬೇಕು, ಜಾಗೃತರಾಗಿರಬೇಕು. ಜಾಗರಣೆ, ನಿದ್ದೆ ಮಾಡ್ತೀವಿ, 9-10 ಗಂಟೆಗೆ ಮಲಗಿ ಬ್ರಾಹ್ಮೀ ಮುಹೂರ್ತ ನಂತರ 84 ಮುಹೂರ್ತಗಳಿದ್ದಾವೆ. ಸೂರ್ಯೋದಯ, ಲಗ್ನ, ಮೇಷಲಗ್ನ, ವೃಷಭ ಲಗ್ನ, ಮಿಥುನ ಲಗ್ನ, ಕರ್ಕಾಟಕ ಲಗ್ನ, ಹೀಗೆ ಮುಹೂರ್ತ. ಅಭಿಜಿನ್ ಮುಹೂರ್ತ, ಗೋಧೂಳಿ ಮುಹೂರ್ತ. ದಿನದ ಆದಿಯಲ್ಲಿ ಬ್ರಾಹ್ಮೀ ಮುಹೂರ್ತದಿಂದ ಆರಂಭವಾದರೆ ಕೊನೆಯ ಸಾಯಂಕಾಲದ ಸಮಯ ಗೋಧೂಳಿ ಮುಹೂರ್ತ. ಹಸುಗಳು, ಗೋವುಗಳು, ಪ್ರಾಣಿಗಳು ಮನೆಗೆ ಬರುವಂತಹ ಒಂದು ಮುಹೂರ್ತ, ಗೋಧೂಳಿಯ ಲಗ್ನ. ಹಾಗೆ ರಾತ್ರಿ ರಾಕ್ಷಸ ಮುಹೂರ್ತ, ಗಂಧರ್ವ ಮುಹೂರ್ತ, ದೈವ ಮುಹೂರ್ತ. ಹೀಗೆ ನಮ್ಮ ಕಾಲದಲ್ಲೇ ಕೂಡ ನ್ಯಾಚುರಲ್, ಪ್ರಕೃತಿ ದತ್ತವಾಗಿ ಬಂದಿರತಕ್ಕಂಥದ್ದು ನಮ್ಮ ಆಗು ಹಾಗೂ ಹೋಗುಗಳು. ಮಹಾಗೌರಿ ತಿಚ ಅಷ್ಟಮಂ, ಮಹಾಗೌರಿ 8ನೆಯದು, ಗೌರಿ ಪಾರ್ವತಿ. ನವಮಂ ಸಿದ್ಧಿದಾತ್ರಿ, 9ನೆಯದು ಸಿದ್ಧಿದಾತ್ರಿ. ಅಂದರೆ ನಮ್ಮ ಸಾಧನೆ ಅಷ್ಟಾಂಗ ಯೋಗ, ಯಮನಿಯಮ, ಆಸನ, ಪ್ರಾಣಾಯಾಮ, ಧ್ಯಾನ, ಧಾರಣ, ಸಮಾಧಿ, ಸಿದ್ಧಿ. ಸಿದ್ಧಿಯ ಸೂತ್ರಗಳಿದ್ದಾವೆ, ಮೈತ್ರಿ, ಕರುಣ, ಮುದಿತಾ ಎಂಬುದಾಗಿ ಆ ಸೂತ್ರಗಳು. ಆ ಸಿದ್ಧಿಯ ಸೂತ್ರವನ್ನು ಸಿದ್ಧಿಸ್ತಕ್ಕಂತಹ, ಸಿದ್ಧಿಯನ್ನು ನೀಡತಕ್ಕಂತಹ ದೇವಿ ನವಮಂ ಸಿದ್ಧಿದಾತ್ರಿ ಚ ನವದುರ್ಗಾ ಪ್ರಕೀರ್ತಿತ. ಇದು ನವರಾತ್ರಿಯ ವಿಶೇಷ ಆರಾಧನೆ. ಇಲ್ಲಿ ದಿವ್ಯತೆಯಲ್ಲಿ ಯಾವ ಜಾತಿ ಭೇದ ಇಲ್ಲ. ಪ್ರಾಣ ಇರತಕ್ಕಂತಹ ಎಲ್ಲ ಪ್ರಾಣಿಗಳಿಗೂ ಕೂಡ ಅನ್ವಯವಾಗ್ತಕ್ಕಂತಹದ್ದು. ಆಹಾರ ಸೇವನೆ, ನಿದ್ರೆ, ಯಜ್ಞಯಾಗಾದಿ ಕರ್ಮಗಳು, ಹಾಗೆ ವ್ಯಾವಹಾರಿಕವಾಗಿದ್ದ ಕರ್ಮಗಳು, ಇವೆಲ್ಲವೂ ಕೂಡ ನಮ್ಮ ಸಂಸ್ಕೃತಿಯಲ್ಲಿದೆ. ಸಂಸ್ಕೃತ ಬೇಕು. ಅಸ್ಮಾಕಂ ಸಂಸ್ಕೃತಂ, ಸಂಸ್ಕೃತಿ, ಸಂಸ್ಕಾರ ಎಲ್ಲವೂ ನಮ್ಮದಾಗಿಸ್ಕೊಂಡಾಗ ಆ ಜೀವನ ಆನಂದಮಯವಾಗಿರ್ತಕ್ಕಂಥದ್ದು, ಸುಖಮಯವಾಗಿರ್ತಕ್ಕಂಥದ್ದು. ಮಾಗೃದಾಹ ಕಸ್ಯ ಸ್ವಿಧನಂ, ಇನ್ನೊಬ್ಬರ ಸಂಪತ್ತಿಗೆ ಆಸೆ ಪಡ್ತಕ್ಕಂಥದ್ದು ಅಲ್ಲ. ನಾವು ಏನು ಪಡ್ಕೊಂಡು ಬಂದಿದ್ದೀವ್ಯೋ, ನಮ್ಮ ಕರ್ಮ ಏನು ಇದೆಯೋ ಆ ಕರ್ಮ ಫಲದಾತ ಗಣಪ, ಗಣಾಧೀಶ. ಹೀಗೆ ಉತ್ತಮವಾದ ಜೀವನ ಶೈಲಿ ನಮ್ಮದಾಗಿ ಇರಲಿ ಎಂಬುದಾಗಿ ಸಂದೇಶ ನೀಡ್ತಾ ಸಂಚಿಕೆಗೆ ವಿರಾಮ ಬಯಸ್ತೇನೆ. ಬಟ್ಟೆ ವಿನಾಯಕ ಸನ್ನಿಧಿ, ಉದ್ರಿ, ಕಲ್ಮನೆ, ಸಾಗರ, ಶಿವಮೊಗ್ಗ ಜಿಲ್ಲೆ. 24ನೇ ತಾರೀಕು ಅಕ್ಟೋಬರ್, ಗುರುವಾರ. ಕಾಲ ಅಷ್ಟಮಿ. ಸಂಪ್ರೋಕ್ಷಣ ಪೂಜಾ ವಿಧಿ ವಿಧಾನಗಳು ಇರುತ್ತವೆ. ಎಲ್ಲರಿಗೂ ಆತ್ಮೀಯಪೂರ್ವಕವಾದ ಆಹ್ವಾನವನ್ನು ನೀಡ್ತಾ ಸಂಚಿಕೆಗೆ ವಿರಾಮ ನೀಡಿ ಬಯಸ್ತೇನೆ. ನಮಸ್ಕಾರ, ಧನ್ಯವಾದಗಳು. ಪುನರ್ಮಿಲಾಮಃ, ಮತ್ತೆ ಭೇಟಿಯಾಗೋಣ.